ಆತ್ಮೀಯ ವೀಕ್ಷಕ ಬಂಧುಗಳೇ, ಇವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ದೇವಗೊಂಡನಹಳ್ಳಿಯಲ್ಲಿ ಶ್ರೀ ಗವಿಸಿದ್ದೇಶ್ವರ ಮತ್ತು ಕಲ್ಲೇಶ್ವರ ಜಾತ್ರಾ ಮಹೋತ್ಸವ ಅದರ ಅಂಗವಾಗಿ ಇಂದು ಸಂಜೆ ಸರ್ವ ಸದ್ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗಿತು. ಈ ಒಂದು ರಥೋತ್ಸವಕ್ಕೆ ಚಾಲನೆ ನೀಡಿದ ಹೂವಿನಹಡಗಲಿ ಶಾಖಾ ಗವಿಮಠದ ಪರಮ ಪೂಜ್ಯರಾದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ದೇವಗೊಂಡನಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿ ಸರಳ ಹಾಗೂ ಸಂಕ್ಷಿಪ್ತವಾಗಿ ಸುಂದರ ಸಂಜೆಯ ಒಂದು ಇಳಿ ಬಿಸಿಲಿನಲ್ಲಿ ತಂಪನೆಯ ತಂಗಾಳಿಯೊಂದಿಗೆ ಈ ಒಂದು ರಥೋತ್ಸವ ಭಾಳ ಸರಳವಾಗಿ ಸರ್ವ ಸದ್ಭಕ್ತರ ಪಾಲ್ಗೊಳ್ಳುವಿಕೆಯೊಂದಿಗೆ ನೆರವೇರಿತು. ಈ ಒಂದು ರಥೋತ್ಸವದಲ್ಲಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಶ್ರೀ ಕಲ್ಲೇಶ್ವರ ದೇವಸ್ಥಾನದ ಪ್ರತಿ ವರ್ಷದ ಒಂದು ವಾಡಿಕೆಯಂತೆ ಶ್ರೀ ಮಂಜುನಾಥ ಸ್ವಾಮಿ ರಥವನ್ನೇರುವುದರ ಮೂಲಕವಾಗಿ ಶ್ರೀ ಸ್ವಾಮಿಯ ಪಟಾಕ್ಷೆ ಹರಾಜು ಕಾರ್ಯಕ್ರಮದ ನಂತರದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಚಾಲನೆಯನ್ನು ಕೊಟ್ಟು ರಥೋತ್ಸವ ದೇವಗೊಂಡನಹಳ್ಳಿ ಗ್ರಾಮದ ಬೀದಿಯ ಮುಖ್ಯ ದ್ವಾರದ ಮೂಲಕ ಸಾಗಿ ಮತ್ತೆ ತನ್ನ ಸ್ಥಾನವನ್ನು ತಲುಪಿ ನಿಂತಿತು. ಈ ಒಂದು ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಜೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ರಸಮಂಜರಿಯನ್ನು ಆಯೋಜಿಸಲಾಗಿತ್ತು. ಈ ಒಂದು ರಥೋತ್ಸವವು ಕಳೆದ 3 ವರ್ಷಗಳಿಂದ ಪರಮ ಪೂಜ್ಯರ ಆಶಯದಂತೆ ಈ ಒಂದು ಹೂವಿನಡಗಲಿ ಶಾಖಾ ಗವಿಮಠದ ಗ್ರಾಮಗಳ ಮಟ್ಟದಲ್ಲಿ ಕೂಡ ಶಾಖಾ ಮಠಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಪರಮ ಪೂಜ್ಯರು ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಶ್ರಮವಹಿಸಿ ಹೂವಿನಹಡಗಲಿ ತಾಲೂಕಿನ ವಿವಿಧ ಒಂದು ಗ್ರಾಮಗಳಲ್ಲಿ ಕೂಡ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠಗಳನ್ನು ಪರಿಚಯಿಸೋದ್ರ ಮೂಲಕವಾಗಿ ಅಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಶ್ರೀ ಗವಿಸಿದ್ದೇಶ್ವರ ಮಹಾತ್ಮೆಯನ್ನು ಭಕ್ತರ ಮನದಂತರಾಳದಲ್ಲಿ ಮೂಡಿಸುವ ಮೂಲಕ ಭಕ್ತಿ ಭಾವನೆಯನ್ನು ಮೆರೆಸುತ್ತಾ ಗ್ರಾಮ ಘಟಕಗಳಲ್ಲಿ ಕೂಡ ಇವತ್ತು ಶಾಖಾ ಮಠಗಳನ್ನು ಹೊಂದಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜರುಗುವಂಥದ್ದು ಈ ಭಾಗದ ಪುಣ್ಯವೇ ಸರಿ. ಈ ಒಂದು ಸಂದರ್ಭದಲ್ಲಿ ದೇವಗೊಂಡನಹಳ್ಳಿ ಗ್ರಾಮದ ಗ್ರಾಮಸ್ಥರು ಬಹಳ ಭಕ್ತಿಪೂರ್ವಕವಾಗಿ ಕಳೆದ 3 ವರ್ಷಗಳಿಂದ ಕಲ್ಲೇಶ್ವರ ಸ್ವಾಮಿಯ ಒಂದು ಜೊತೆಗೇನೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ಜಾತ್ರೆಯನ್ನು ಕೂಡ ಹಮ್ಮಿಕೊಂಡು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಮಾಡುತ್ತಾ ಬಂದಿರುವುದು ದೇವಗೊಂಡನಹಳ್ಳಿ ಭಕ್ತರ ಒಂದು ಆಸಕ್ತಿಯನ್ನು ಇದು ತೋರಿಸಿಕೊಡುತ್ತದೆ. ಈ ಒಂದು ಸಂದರ್ಭದಲ್ಲಿ ಸೋಗಿ ಸುತ್ತಮುತ್ತಲಿನ ಗ್ರಾಮ ಹುಗಲೂರು ಹೀಗೆ ವಿವಿಧ ಹಳ್ಳಿಗಳ ಭಕ್ತರು ನಂದಿಕೋಲು ಸಮಾಳ ಸೇವೆಯನ್ನು ಮಾಡೋದ್ರ ಮೂಲಕ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಮೆರಗನ್ನು ತಂದುಕೊಟ್ಟರು. ನಂತರ ಈ ಒಂದು ರಥೋತ್ಸವದ ನಂತರದಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಹಾಗೆಯೇ ಕಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಭಕ್ತಿ ಸಮರ್ಪಣೆ ಮಾಡುವುದರ ಮೂಲಕ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಭಕ್ತಿ ನೈವೇದ್ಯವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ವಾದ್ಯ ಮೇಳಗಳೊಂದಿಗೆ ಕಳಸವನ್ನಿಡಿದ ಮುತ್ತೈದೆಯರನ್ನು ಭಕ್ತಿಯಿಂದ ಅವರವರ ಮನೆಗಳಿಗೆ ಬೀಳ್ಕೊಡಲಾಯಿತು. ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ ಗುರುವಾಗಿ ಧರೆಗಿಳಿದ ಗವಿಸಿದ್ದೇಶ
ಗವಿಸಿದ್ಧೇಶ ಮಾಡಿರುವೆ ಕೊಪ್ಪಳವ ಭೂ ಕೈಲಾಸ. ಜಯ ಕೊಪ್ಪಳ ಪುರವಾಸ ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ. ಗುರುವಾಗಿ ಧರೆಗಿಳಿದ ಗವಿಸಿದ್ಧೇಶ ಮಾಡಿರುವೆ ಕೊಪ್ಪಳವ ಭೂ ಕೈಲಾಸ. ನೀನೆ ತಂದೆ ನಮಗೆಲ್ಲ ಮಳೆ ಮಲ್ಲೇಶ, ಶರಣು ಶರಣು ಶರಣಾರ್ಥಿ ಗವಿಸಿದ್ಧೇಶ. ನೀನೆ ತಂದೆ ನಮಗೆಲ್ಲ ಮಳೆ ಮಲ್ಲೇಶ, ಶರಣು ಶರಣು ಶರಣಾರ್ಥಿ ಗವಿಸಿದ್ಧೇಶ. ಜಯ ಕೊಪ್ಪಳ ಪುರವಾಸ ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ.